ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಘವೇಂದ್ರ ಮಹಾತ್ಮೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಗೌಡನ ಮನೆಯಲ್ಲಿ ಕೆಲಸಕ್ಕಿರೋ ಅಂಥವನು ಪಾಪ ಸ್ವಲ್ಪ ದುಡ್ಡು ಕೊಡಿ ಗೌಡ್ರೆ, ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂತ ಕೇಳೋಕೆ ಹೋಗಿರ್ತಾನೆ. ಆದರೆ ಗೌಡ ಕೇಳಲ್ಲ ಅದನ್ನು. ನಿನಗೆ ದುಡ್ಡು ಕೊಟ್ಟು ನಾನು ನಿನ್ನ ಕೆಲಸಕ್ಕೆ ಕೆಲಸ ಮಾಡಿಸ್ಕೋಬೇಕಾ, ಅದು ಯಾವ ಕಾಲಕ್ಕೆ ತೀರ್ಕೊಳ್ಳುತ್ತೆ, ಕೊಡಲ್ಲ ಕಣೋ ಅಂತೇಳಿ ಜೋರು ಮಾಡ್ತಾನೆ. ಇಲ್ಲ ಬುದ್ಧಿ ಬೇಕೇ ಬೇಕು ನನಗೆ, ನನ್ನ ಹೆಂಡ್ತಿ ಉಳಿಸ್ಕೋಬೇಕು, ನನ್ನ ಹೆಂಡ್ತಿಗೆ ಕಾಯಿಲೆ ಉಳಿಸ್ಕೋಬೇಕು, ಕೊಡಿ ಬುದ್ಧಿ ಅಂತ ಕೇಳ್ತಾನೆ. ಕೊಡಲ್ಲ ಹೋಗೋ ಅಂತ ಅಂದರೆ, ಇಲ್ಲ ಬುದ್ಧಿ ಬೇಕೇ ಬೇಕು ಅಂತ ಅವನು ಯಾವಾಗ ಜಾಸ್ತಿ ಹಿಂಸೆ ಕೊಡ್ತಾನೋ ಅವಾಗ ಎತ್ತು ಒದ್ದು ಬಿಡ್ತಾನೆ. ಅಷ್ಟು ದೂರ ಹೋಗಿ ಬಿದ್ದುಬಿಡ್ತಾನೆ. ಬಿದ್ದಾಗ ಅವನು ಒದೆಯ ರಭಸಕ್ಕೆ ಆ ಉಂಗುರ ಕೆಳಗೆ ಬಿದ್ದೋಗಿರುತ್ತೆ, ಅವನ ಕೈಯಲ್ಲಿರೋ ಉಂಗುರ. ಆ ಉಂಗುರ ಇವನ ಕೈ ಸಿಕ್ಕುತ್ತೆ, ಆಳ ಕೈಗೆ ಸಿಕ್ಕಿದಾಗ ಅವನಿಗೆ ಮನಸ್ಸು ಒಂದು ಸಲ ಹಂಗೆ ಅನಿಸುತ್ತೆ, ಇದನ್ನು ತಗೊಂಡೋಗ್ಬಿಟ್ಟು ನಾನು ಮಾರಿದ್ರೆ ನನ್ನ ಹೆಂಡ್ತಿನ ಹುಷಾರು ಮಾಡ್ಬೋದು ಅಂತ ಒಂದು ಮನಸ್ಸು ಅನಿಸುತ್ತೆ. ಇನ್ನೊಂದು ಮನಸ್ಸು ಅನಿಸುತ್ತೆ, ದಣಿಗಳಿಗೆ ಮೋಸ ಮಾಡಬಾರ್ದು, ಕೊಟ್ಬಿಡೋಣ ಪಾಪ ಅವರಿಗೆ, ಅವರು ದುಡ್ಡು ಕೊಟ್ಟರು ಕೊಡ್ಬೋದು ಅನ್ನೋ ಒಂದು ಆಸೆಯಿಂದ ವಾಪಸ್ ಕೊಟ್ಬಿಡ್ತಾನೆ. ಆದರೆ ಕದ್ದಿದೀಯಾ ನೀನು ಅಂತ ಹೇಳ್ಬಿಟ್ಟು ಅವನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಬಿಡ್ತಾರೆ. ಅವನ ಜೊತೆ ಇರೋ 2 ಜನಕ್ಕೂ ಚೆನ್ನಾಗಿ ಹೊಡೀರಿ ಇವನಿಗೆ ಅಂತ ಹೇಳ್ಕೊಡ್ತಾನೆ. ಅವರು ಸಿಕ್ಕಾಬಟ್ಟೆ ಹೊಡೆದು ಬಿಡ್ತಾರೆ. ಆವಾಗ ಅವನ ಹೆಂಡ್ತಿ ಓಡಿ ಬರ್ತಾಳೆ. ಯಾಕೆ ನನ್ನ ಗಂಡಗೆ ಹೊಡಿತಿದ್ದೀರಾ, ನನ್ನ ಗಂಡ ಕಳ್ತನ ಮಾಡೋ ಅಂಥವನಲ್ಲ, ನನ್ನ ಗಂಡ ಒಳ್ಳೆಯವನು, ಯಾತಕ್ಕೆ ಹೊಡಿತಿದ್ದೀರಾ ನೀವು, ಹೊಡಿಬೇಡಿ ಬುದ್ಧಿ, ಅವನಿಗೆ ಕಳ್ತನ ಮಾಡೋ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಅವಳನ್ನ ಬಿಟ್ಬಿಟ್ಟು ಅವನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ. ಎಳ್ಕೊಂಡು ಹೋಗಿ ಇವನ್ನ ಕೂಡಾಕ್ಬಿಟ್ಟು ಇವನಿಗೆ 4 ತದ್ಕಿದ್ರೆ ಸರಿಯಾಗುತ್ತೆ ನಡಿ ಅಂತ ಹೇಳ್ಬಿಟ್ಟು ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡೋಗಿ ತಗೊಂಡು ಅವಳನ್ನ ಅಲ್ಲಿ ಪಂಚಾಯಿತಿ ಮುಂದೆ ತಗೊಂಡೋಗ್ಬೇಕು ಅಂತ ಮನಸ್ಸು ಮಾಡಿ ಅಲ್ಲಿಗೆ ಕರ್ಕೊಂಡೋಗಿರ್ತಾರೆ. ಇವಳು ಪಾಪ ಗೋಳಾಡ್ತಾಳೆ, ನನ್ನ ಗಂಡನ ಕರ್ಕೊಂಡೋಗ್ಬಿಟ್ಟು, ಪಾಪ ಹುಷಾರು ಬೇರೆ ಇಲ್ಲ ಇವಳಿಗೆ, ಕಾಯಿಲೆ, ಆದರೆ ಹುಷಾರು ಮಾಡೋಕ್ಕೆ ದುಡ್ಡಿಲ್ಲ. ಪಂಚಾಯಿತಿ ನಿಲ್ಲಿಸೇ ಆಗೋಯ್ತು. ಕರ್ಕೊಂಡೋಗಿ ಪಂಚಾಯಿತಿ ನಿಲ್ಲಿಸಿದಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂದರೆ ಅವ್ರವ್ರಿಗೂ ದೂರ ಹೋಗಿರುತ್ತೆ. ಈ ಗೌಡ ಅಲ್ಲಿಗೆ ದೂರ ತಗೊಂಡೋಗಿರ್ತಾನೆ. ತಗೊಂಡೋಗಿ ಅಲ್ಲಿ ಇವನು ನನ್ನ ಉಂಗುರನ ಕದ್ದಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಸ್ವಾಮಿಗಳು ಹೇಳ್ತಾರೆ, ಅವನು ಕದ್ದೇನಪ್ಪ ಉಂಗುರನ ಅಂತ ಕೇಳ್ತಾರೆ. ಇಲ್ಲ ಬುದ್ಧಿ, ನಾನು ಕದಿಲಿಲ್ಲ, ಅವರು ನಾನು ದುಡ್ಡು ಕೇಳಿದಾಗ ಒದ್ದಿದ್ದಕ್ಕೆ ಉಂಗುರ ಕೆಳಗೆ ಬಿತ್ತು. ಅದು ಒಂದು ಸಲ ನಾನು ಯೋಚನೆ ಮಾಡಿದ್ದು ಹೌದು, ಈ ಉಂಗುರ ತಗೊಂಡೋದ್ರೆ ನನ್ನ ಹೆಂಡ್ತಿನ ಹುಷಾರು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಏನಾಯಿತು ಅಂದರೆ, ಬೇಡ, ಅದು ಕೊಟ್ಟು ಬುದ್ಧಿಗಳು ದುಡ್ಡು ಕೊಟ್ಟರು ಕೊಡ್ಬೋದು ಅನ್ನೋ ಒಂದು ಮಾನವತೆ ದೃಷ್ಟಿಯಿಂದ ವಾಪಸ್ ಕೊಟ್ಟೆ ಬುದ್ಧಿ ಅಂತ ಹೇಳ್ತಾನೆ. ಆವಾಗ ಗೌಡ ಹೇಳ್ತಾನೆ, ಇಲ್ಲ ಇವನು ಕದ್ದಿರೋದೆಯ, ಇವನು ಇದರಲ್ಲಿ ಇರಲೇ ಇಲ್ಲ ಅಂತ ಹೇಳ್ತಾನೆ. ಇಲ್ಲ ಕೊಡಬೇಕು ಅಂತಲೇ ಇದ್ದೆ, ಆದರೆ ನಾವು ಕೊಡೋ ಅಷ್ಟರೊಳಗೆ ನೀನೇ ಕದ್ದಿದ್ದೀಯ ಅಂತ ನನ್ನ ಹಿಡ್ಕೊಂಡು ಹೊಡೆದ್ರು ಅಂತ ಹೇಳ್ತಾನೆ. ಹೊಡೆದು ಎಲ್ಲ ಮಾಡಿದ್ರು, ನನ್ನ ಎಳ್ಕೊಂಡು ಬಂದರು ಇಲ್ಲಿಗೆ ಬುದ್ಧಿ ಅಂತ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವರು ಇನ್ನೂ ಅಲ್ಲೇ ಇರ್ತಾರೆ. ಆ ಪಂಚಾಯತಿನಲ್ಲಿ ಇನ್ನೊಂದು ಕೇಸ್ ಬಂದಿರುತ್ತೆ. ಅವನ್ನ ಬಲಗೈ ಬಂಟನೇ ಅವನ ಕತ್ತಿಂದು ಸರನ ಕದ್ದುಬಿಟ್ಟಿರ್ತಾನೆ. ಸಾವ್ಕಾರಂದು ಕತ್ತಿನ ಸರ ಕದ್ದುಬಿಟ್ಟು ಅವನ ಜೋಬಿಗೆ ಹಾಕ್ಬಿಟ್ಟಿರ್ತಾನೆ, ನಾಳೆ ಬಟ್ಟೆ ಬಿಚ್ಚಿದಾಗ ಎತ್ಕೋಬೋದು ಅಂತೇಳ್ಬಿಟ್ಟು. ಆದರೆ ಅಲ್ಲೇನಾಗುತ್ತೆ ಅಂದರೆ, ಅದು ಆ ಗೌಡ ಏನು ಮಾಡ್ತಾನೆ, ಈ ರಾಘವೇಂದ್ರ ಸ್ವಾಮಿ ಹತ್ರನೇ ದೂರ ತಗೊಂಡೋಗಿರ್ತಾನೆ ಅಲ್ವಾ, ನಂದು ಯಾರೋ ಇದನ್ನು ಕದ್ದಿದ್ದಾರೆ ಸರನ, ನನ್ನ ಸರ ಇಲ್ಲ ಅಂತೇಳ್ಬಿಟ್ಟು. ಆವಾಗ ನಿಮ್ಮ ಸರ ಯಾರೂ ಕದ್ದಿಲ್ಲ, ಯಾರೂ ಕಳ್ತನೂ ಮಾಡಿಲ್ಲ, ನಿಮ್ಮ ಸರ ನಿಮ್ಮ ಹತ್ರನೇ ಇದೆ ಅಂತ. ಇಲ್ಲ, ನನ್ನ ಹತ್ರ ಇದ್ದರೆ ನನ್ನ ಹತ್ರ ಇರ್ತಿತ್ತು, ನನ್ನ ಹತ್ರ ಎಲ್ಲಿದೆ ಸರ, ಇಲ್ಲ ನನ್ನ ಹತ್ರ ಸರ ಅಂತಾನೆ. ಇಲ್ಲ, ನಿಮ್ಮ ಹತ್ರನೇ ಇದೆ ಅಂತ, ನಿಮ್ಮವರೇ ಕದ್ದಿದ್ದಾರೆ, ನಿಮ್ಮ ಹತ್ರನೇ ಇದೆ ಸರ ಅಂತ ಹೇಳ್ತದೆ ರಾಘವೇಂದ್ರ ಸ್ವಾಮಿ. ಆವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ನನ್ನ ಹತ್ರನೇ ಇದ್ದಿದ್ರೆ ಸರ ಎಲ್ಲಿ ಹೋಗ್ತಿತ್ತು, ನನ್ನ ಹತ್ರನೇ ಇರ್ತಾಯಿತ್ತು, ಇವರೇನು ನನ್ನ ಹತ್ರನೇ ಇದೆ ಅಂತ ಹೇಳ್ತಾರೆ, ಎಲ್ಲಿದೆ ನನ್ನ ಹತ್ರ ಅಂತ ನಗ್ತಾನೆ. ಇಲ್ಲ, ನಿಮ್ಮ ಹತ್ರನೇ ಇದೆ ಅಂತ ಕಣ್ಣು ಮುಚ್ಕೊಂಡು ಒಂದು ಸಲ ಯೋಚನೆ ಮಾಡ್ತಾರೆ. ಜ್ಞಾನಕ್ಕೆ ಹೋಗ್ತಾರೆ ರಾಘವೇಂದ್ರ ಸ್ವಾಮಿ. ಜ್ಞಾನಕ್ಕೆ ಹೋದ ತಕ್ಷಣ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಇದೆ ಅಂತ ಆಯ್ತದೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ನಿಮ್ಮ
ಬಲಗೈ ಬಂಟ ಆಗಿರೋವಂಥವ್ರೇ ಕದ್ದಿರೋದು ಅಂತ ಹೇಳ್ತಾರೆ. ಅವನಾಗಲೇ ತಲೆ ಕೆಡಿಸ್ಕೊಂಡು ಅವನು ನನ್ನೇನು ಮಾಡಿಬಿಡ್ತಾರೋ ಅಂತ ಅವನು ಹೆದರ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಸ್ವಾಮೀಜಿ ರಾಘವೇಂದ್ರ ಸ್ವಾಮಿ ಹಾಗಂತ ಹೇಳ್ತಾರ. ಹೇಳಿದ ತಕ್ಷಣ ಈ ಕಡೆ ಜೋಬಿಗೆ ಕೈ ಹಾಕಿ ನೋಡ್ತಾನೆ, ಆ ಜೋಬಲ್ಲಿ ಇರಲ್ಲ. ಎಲ್ಲಿದೆ, ಸುಳ್ಳಲ್ವ ಇದು, ಇಲ್ವಲ್ಲ ಅಂತಾನೆ. ಆಮೇಲೆ ಇದೆ, ನಿಮ್ಮ ಜೋಬಲ್ಲೇ ಇದೆ ಅಂತ, ಕದ್ದಿರೋರು ಇಲ್ಲೇ ಇದ್ದಾರೆ, ಕದ್ದು ಜೋಬಿಗೆ ಹಾಕಿರೋರು ಇಲ್ಲೇ ಇದ್ದಾರೆ, ನಿಮ್ಮ ಜೋಬಲ್ಲೇ ಇದೆ ಅಂತ ಹೇಳ್ತಾನೆ. ಆ ತಕ್ಷಣಕ್ಕೆ ಮತ್ತಿನ್ನೊಂದು ಜೋಬಿಗೆ ಕೈ ಹಾಕಿ ನೋಡ್ತಾನೆ, ಸರ ಇರುತ್ತೆ. ಅರೆ ಸರ ಇದೆಯಲ್ಲ ಅಂತೇಳ್ಬಿಟ್ಟು ಸರ ತೆಗೆದು ಕೈಯಲ್ಲಿ ಇಟ್ಕೊಂಡು ಸುಮಾರು ಹೊತ್ತು ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಿದು ಸರ ಬಂದ್ಬಿಟ್ಟಿದೆಯಲ್ಲ ಇಲ್ಲಿ ಅಂತೇಳ್ಬಿಟ್ಟು. ಸರ ಜೋಬಲ್ಲೇ ಸಿಗುತ್ತೆ ನೋಡಿ ಅಂತ ಹೇಳುತ್ತೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಆದರೆ ಇವನು ಅನುಮಾನ ಪಟ್ಕೊಂಡು ನೋಡೋಕ್ಕೆ ಫಸ್ಟು ಇಲ್ಲ ಇಲ್ಲ ಹಂಗಿಲ್ಲ, ನನ್ನ ಜೋಬಲ್ಲಿ ಇಲ್ಲವೇ ಇಲ್ಲ ಅಂತ ವಾದಿಸ್ತಾನೆ ಇರ್ತಾನೆ. ಆದರೆ ಇದೇ ನಿಮ್ಮ ಜೋಬಲ್ಲಿ ನೋಡಿ ನೀವು ಒಂದ್ಸಲಿ ಅಂತ ಹೇಳಿದ್ರೂ ಕೇಳ್ತಾನೆ ಇರಲ್ಲ. ಕೊನೆಗೆ ಜೋಬಿಗೆ ಕೈ ಹಾಕ್ತಾನೆ. ಆ ಕಡೆ ಜೋಬಿಗೆ ಕೈ ಹಾಕ್ದಾಗ ಸಿಗಲ್ಲ, ಈ ಕಡೆ ಜೋಬಿಗೆ ಕೈ ಹಾಕ್ದಾಗ ಸಿಗುತ್ತೆ. ಹೇಗೆ ಸಾಧ್ಯ ಇದು ಅಂತ ಆಶ್ಚರ್ಯ ಆಗುತ್ತೆ. ಬಟ್ಟೆ ಒಳಗಡೆ ಕತ್ತಲಿರೋ ಸರ ಬಟ್ಟೆ ಒಳಗಡೆ ಶರ್ಟ್ ಒಳಗಡೆ ಹೆಂಗೆ ಬಂತು ಅನ್ನೋದೇ ಆಶ್ಚರ್ಯ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಸಿಕ್ತಾ ಇವಾಗ ನಿಮ್ಮ ಸರ ಅಂತ ಕೇಳ್ತಾರೆ. ಹೌದು ಸಿಕ್ತು ಅಂತ ಹೇಳ್ತಾನೆ. ಆಮೇಲೆ ಇದು ಅವನಿಗೆ ಒಂಥರ ಹೆಂಗೆ ಇದು, ಹೆಂಗೆ ಈ ಸರ ಇಲ್ಲಿ ಹೆಂಗೆ ಅಂತಲೇ ತಲೆ ಎಷ್ಟು ಓಡಿಸಿದ್ರು ಅವನಿಗೆ ಅರ್ಥನೇ ಆಗ್ತಾಯಿಲ್ಲ. ಆದರೆ ಅದು ಕದ್ದಿರೋ ಅಂಥವನು ಸ್ವಾಮಿಗೆ ಗೊತ್ತು, ರಾಘವೇಂದ್ರ ಸ್ವಾಮಿಗಳಿಗೆ ಗೊತ್ತು ಅದು ಇಂಥವನೇ ಕದ್ದಿದ್ದಾನೆ, ಇದೇ ಆಗಿರೋದು ಅಂತ ಹೇಳ್ಬಿಟ್ಟು. ಆಮೇಲೆ ಕದ್ದಿರೋನು ನಿಮ್ಮ ಪಕ್ಕನೇ ಇದ್ದಾನೆ ಅಂತ ಅಂದರೆ, ಪಕ್ಕ ಯಾರಿದ್ದಾರೆ ಅಂತೇಳಿ ನೋಡ್ತಾನೆ ಸುತ್ತೆಲ್ಲ. ಆಮೇಲೆ ಇವನು ತಲೆಗೆ ಹಿಂಗೆ ಕೆರ್ಕೊತಾ ಇರ್ತಾನೆ ಒಬ್ಬ, ಗಾಬರಿ ಪಟ್ಕೊಂಡು. ಅವನೇ ತಗೊಂಡಿದ್ದಾನೆ, ಅವನೇ ತಗೊಂಡು ನನ್ನ ಜೋಬಿಗೆ ಯಾಕೆ ಹಾಕ್ದ ಅನ್ನೋದೇ ಡೌಟು. ಏನಕ್ಕೆ ಹಾಕಿದ್ದ ನನ್ನ ಜೋಬಿಗೆ ಅಂತ ಹೇಳ್ಬಿಟ್ಟು. ಈ ಕದಿದೆ ಇದ್ದವನಿಗೆ ಹಿಡ್ಕೊಂಡು ಹೊಡೆದ್ರು, ಚೆನ್ನಾಗಿ ಹೊಡೆದು ಎಳ್ಕೊಂಡು ಬಂದು ಇಲ್ಲಿ ಪಂಚಾಯತಿಗೆಲ್ಲ ನಿಲ್ಲಿಸಿ ಅವನ ಹತ್ರ ನಿಜ ಹೇಳು ಅಂತೇಳಿ. ಅವನಿಲ್ಲ, ಕದಿಯೋಕ್ಕೆ ಹೋಗಿಲ್ಲ ಪಾಪ. ಒಂದು ಮನ್ಸಂಗೆ ಅಂದಿದ್ದು ನಿಜ, ನನ್ನ ಹೆಂಡ್ತಿ ಹುಷಾರು ಮಾಡ್ಬೋದು ತಗೊಂಡೋಗಿ ಮಾರಿದ್ರೆ ಅಂತ. ಇನ್ನೊಂದು ಮನಸ್ಸಲ್ಲಿ ಬೇಡ, ಇದನ್ನು ನೋಡಿಕೊಂಡು ಇದು ಕೊಟ್ಟರೆ ವಾಪಸ್ಸು ನನ್ನ ದಣಿಗಳು ನನಗೆ ದುಡ್ಡು ಕೊಡ್ತಾರೇನೋ ಅಂತ ಪಾಪ ಅವನು ಎಷ್ಟು ಇಷ್ಟಪಟ್ಟಿದ್ದ. ಇವನು ನೋಡಿ ಪಕ್ಕದಲ್ಲೇ ಇದ್ಕೊಂಡು ಕಳ್ತನ ಮಾಡಿದ್ದಾನೆ. ಇವನಿಗೇನು ಶಿಕ್ಷೆ ಕೊಡಬೇಕು ಇವಾಗ, ಈಗ ಕೇಳಲೇಬೇಕಾಗುತ್ತೆ ಅಲ್ವಾ. ಹಾಗಾಗಿ ಅಂದರೆ ಗುರುಗಳಿರೋದ್ರಿಂದ ಗುರುಗಳೇ ಇದಕ್ಕೆ ತೀರ್ಪು ಕೊಡ್ತಾರೆ ಅಂತೇಳ್ಬಿಟ್ಟು ಯಾರೂ ಮಾತಾಡಲ್ಲ ಹೆಚ್ಚಿಗೆ. ಗುರುಗಳಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಅಷ್ಟು ಬೆಲೆ ಕೊಡ್ತಾರೆ. ಹಾಗಾಗಿಬಿಟ್ಟು ಬೇರೆ ಯಾರೂ ಅದಕ್ಕೆ ದುಷ್ಟ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳಿಗೇನು ಅವರಿಗೆ ಶಿಕ್ಷೆ ಕೊಡ್ತಾರೆ ನೋಡಬೇಕು ಕಾದು. ಮತ್ತು ಮುಖನೇ ನೋಡ್ತಾರೆ ಫಸ್ಟು ಒಂದು ಸಲ, ಮೇಲಿಂದ ಕೆಳವರೆಗೂ ಮುಖ ನೋಡ್ತಾರೆ. ಆ ಮನುಷ್ಯ ಹೇಗೆ ಅಂತ ಅವನ್ನ ಅಳಿತಾರೆ. ಆಮೇಲೆ ಅವರು ನಿಜ ಏನು ಅಂತ ತಿಳ್ಕೊಂಡು ಲಾಸ್ಟಲ್ಲಿ ಇವನಿಗೇನು ಶಿಕ್ಷೆ ಕೊಡ್ಬೋದಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಈ ಗೌಡಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಈ ಅರ್ಧಬರ್ಧ ತಿಳುವಳಿಕೆ ಗೌಡ ಇವನು. ತಲೆ ಕೆಟ್ಟೋಗ್ಬಿಟ್ಟಿದೆ. ಈ ಸರ ಹೆಂಗೆ ನನ್ನ ಜೋಬಲ್ಲಿ ಸಾಧ್ಯ, ನಾನು ಹಾಕ್ಕೊಂಡಿದ್ದು ಕತ್ತಲ್ಲಿ, ಜೋಬಿಗೆ ಹೆಂಗೆ ಬಂತು ಅಂತೇಳ್ಬಿಟ್ಟು ತುಂಬಾ ತಲೆ ಕೆಡಿಸ್ಕೊಂಡು ಇದು ಮಾಡ್ತಾನೆ. ಪಾಪ ಅವನನ್ನು ಬಿಟ್ಟಂಗೆ ಆಯ್ತು. ಈಗ ಅವನು ಕದ್ದಿಲ್ಲ ಅಂತ ಆಯಿತು. ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಅವನು ಕದಿಬೇಕು ಅಂತ ಅಂದಿದ್ರೆ ಅವ್ನು ನಿಮ್ಮ ಕೈ ಕೊಡ್ತಾ ಇರಲಿಲ್ಲ ಅಂತ ಹೇಳಿ ಕೂಡ ಆಯಿತು. ಈಗ ಇವರೆಲ್ಲ ಸ್ವಾಮೀಜಿ ಜೊತೆ ಹೋಗೋ ಅಂಥವರು ಎಲ್ಲ ಪೆಟ್ಟಿಗೆ ಗಿಟ್ಟಿಗೆ ಎಲ್ಲ ಹೊತ್ಕೊಂಡು ಹಿಂಗೆ ಊರು ಸಂಚಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇವರು. ಹಂಗಾಗ್ಬಿಟ್ಟು ಅವ್ರ ಜೊತೆ ಸುಮಾರು ಜನ ಜೊತೆಯಾಗಿ ಹೋಗ್ತಾ ಇರ್ತಾರೆ. ಇವರೊಬ್ಬರು ಪೆಟ್ಟಿಗೆ ಹೊತ್ಕೊಂಡಿದ್ದಾರೆ, ಇನ್ನು ಕೆಲವರು ಏನೇನೋ ಬ್ಯಾಗು ಅದು ಇದು ಬಟ್ಟೆ ಅದು ಇದು ಎಲ್ಲ ಇಟ್ಕೊಂಡು ಹಿಂಗೆ ಭಜನೆ ಮಾಡಿಕೊಂಡು ಅವ್ರು ಹೊರಟು ಬಿಡ್ತಾರೆ. ರಾಘವೇಂದ್ರ ಸ್ವಾಮಿಯವರಿಗೆ ಛತ್ರಿ ಹಿಡಿಯೋರು ಒಬ್ರು ಇರ್ತಾರೆ. ಆಮೇಲೆ ಅವರು ಬಟ್ಟೆ ಬರಿ ಅದು ಇದು ಅಂತೆಲ್ಲ ಸಾಮಾನುಗಳೆಲ್ಲ ಎತ್ಕೊಳ್ಳೋರು ಒಬ್ರು ಇರ್ತಾರೆ. ಹೀಗೆ ಊರು ಜನ ಹಿಂಗೆ ಪಂಚಾಯಿತಿ ಏನಾರು ಅಲ್ಲಿ ತಂದರೆ ಪಂಚಾಯಿತಿ ಮಾಡಿ ಅದನ್ನು ಬಗೆಹರಿಸಿ ಅವ್ರನ್ನ ಕಳಿಸಿ ಮುಂದಕ್ಕೆ ಹೋಗ್ತಾರೆ. ಹೀಗೆ ಇದು ದಿನನಿತ್ಯ ನಡೆಯೋ ಅಂಥ
ಕೆಲಸ. ಅದರಲ್ಲಿ ಎಲ್ಲ ಯಾರಿಗೂ ಅನ್ಯಾಯ ಆಗದ ರೀತಿ ತಿರುಗ್ಕೊಡೋದು ಸ್ವಾಮಿಗಳ ಕೆಲಸ ಆಗಿರುತ್ತೆ. ಸ್ವಾಮಿಗಳು ಅದೇ ರೀತಿ ಕೊಡ್ತಾರೆ, ಯಾರಿಗೂ ಬೇಜಾರನ್ನು ಮಾಡಲ್ಲ, ಯಾರೂ ತಪ್ಪು ತಿಳ್ಕೊಳ್ಳೋಕ್ಕಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.